ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ನ ತನಿಖೆ ಮುಕ್ತಾಯವಾಗಿದೆ. ಮುಂದಿನ ವಾರದಲ್ಲಿ ಫೈನಲ್ ರಿಪೋರ್ಟ್ ಸಲ್ಲಿಕೆ ಮಾಡಲಾಗುತ್ತೆ. ಪೊಲೀಸ್ ಆಯುಕ್ತರಿಗೆ ಎಸ್ಐಟಿ ವರದಿಯನ್ನ ಸಲ್ಲಿಸಲಿದೆ. ಆತ್ಮಹತ್ಯೆಯ ನಿಖರ ಕಾರಣವನ್ನ ಇನ್ನೂ ಕೂಡ ಗುಪ್ತವಾಗಿಟ್ಟಿದ್ದಾರೆ ಅಧಿಕಾರಿಗಳು. ಈಗಾಗಲೇ ಮಧ್ಯಂತರ ವರದಿಯನ್ನ ಎಸ್ಐಟಿ ಸಲ್ಲಿಸಿದೆ. ಮುಂದಿನ ವಾರದಲ್ಲಿ ಫೈನಲ್ ರಿಪೋರ್ಟ್ ಸಲ್ಲಿಕೆ ಮಾಡ್ತಾರೆ. ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ಅಪ್ಡೇಟ್ ಬರ್ತಾ ಇದೆ. ಆತ್ಮಹತ್ಯೆಯ ನಿಖರ ಕಾರಣ ಇನ್ನು ಏನು ಅಂತ ರಿವೀಲ್ ಮಾಡಿಲ್ಲ, ಗುಪ್ತವಾಗಿಟ್ಟಿದ್ದಾರೆ. ಈಗಾಗಲೇ ಮಧ್ಯಂತರ ವರದಿಯನ್ನ ಸಲ್ಲಿಸಲಾಗಿದೆ ಎಸ್ಐಟಿ. ತನಿಖೆಯ ಬೆಳವಣಿಗೆ, ಉದ್ಯಮ ವ್ಯವಹಾರ ಸಂಬಂಧಿ ವರದಿ. ಮೇಲ್ನೋಟಕ್ಕೆ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ ಅಂತ ಹೇಳಲಾಗಿದೆ. ಇನ್ನು ಫೈನಲ್ ರಿಪೋರ್ಟ್ನಲ್ಲಷ್ಟೇ ನಿಖರ ಕಾರಣ ತಿಳಿದು ಬರುವಂಥದ್ದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅರವಿಂದ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಇಡೀ ದೇಶದಲ್ಲೇ ಸಂಚಲನವನ್ನ ಉಂಟು ಮಾಡಿತ್ತು. ಈಗ ಆ ರಿಪೋರ್ಟ್, ಮಧ್ಯಂತರ ವರದಿ ಏನ್ ಹೇಳುತ್ತೆ? ಫೈನಲ್ ರಿಪೋರ್ಟ್ ಯಾವಾಗ ಸಬ್ಮಿಟ್ ಆಗ್ಬೋದು? ಶ್ರೀಲಕ್ಷ್ಮಿ, ಖಂಡಿತವಾಗ್ಲೂ ದೇಶವೇ ಬೆಚ್ಚಿ ಬೀಳಿಸಿತ್ತು ಈ ಒಂದು ಕೇಸ್ನ ಕಂಡು. ಕಾರಣ ಇಷ್ಟೇ, ಅವರಿಗೆ ಎಲ್ಲವೂ ಕೂಡ ಜೀವನದಲ್ಲಿ ಯಶಸ್ಸು ಸಿಕ್ಕಿತ್ತು, ಜೊತೆಗೆ ಆಸ್ತಿ ಸಂಪತ್ತು ಎಲ್ಲವೂ ಇತ್ತು, ಸಮಾಜದಲ್ಲಿ ಸ್ಥಾನಮಾನ ಇತ್ತು. ಆದ್ರೆ ಅವರು ಆತ್ಮಹತ್ಯೆ ಮಾಡಿಕೊಂಡು ಸಾವಿಗೀಡಾಗಿದ್ರು. ಜೊತೆಗೆ ಅಲ್ಲಿ ಒಂದು ಡೆತ್ ನೋಟ್ ಕೂಡ ಲಭ್ಯವಾಗಿದೆ ಅನ್ನುವಂತಹ ಸುದ್ದಿ ಕೂಡ ಹರಿದಾಡಿತ್ತು. ಈ ಸಂಬಂಧಪಟ್ಟಂತೆ ಎಸ್ಐಟಿಯನ್ನ ರಚನೆ ಮಾಡಲಾಗುತ್ತೆ. ಬಳಿಕ ತನಿಖೆ ಕೂಡ ತೀವ್ರವಾಗಿ ನಡೆಯುತ್ತೆ. ಹಲವು ಅನುಮಾನಗಳು ಇಲ್ಲಿ ಕಾಣಸಿಗ್ತವೆ. ಹಾಗಾಗಿ 4 ಆಯಾಮಗಳಲ್ಲಿ ಕೂಲಂಕುಷವಾಗಿ ಒಂದು ಎಸ್ಐಟಿ ತಂಡ ತನಿಖೆಯನ್ನ ಮಾಡುತ್ತೆ. ನಿಖರ ಕಾರಣ ಏನು ಅನ್ನುವಂಥದ್ದು ಅದನ್ನ ನಿಗೂಢವಾಗಿ ಇಟ್ಟಿರುವಂಥದ್ದು. ಇಲ್ಲಿ ತನಿಖಾ ತಂಡ ಆತ್ಮಹತ್ಯೆಗೆ ಕಾರಣ ಏನು ಅನ್ನುವಂಥದ್ದನ್ನ ನಿಖರವಾಗಿ ಹೇಳುವುದನ್ನ ಬಿಟ್ಟು ಅದನ್ನ ನಿಗೂಢವಾಗಿ ಇಟ್ಟಿರುವಂಥದ್ದು. ಅಂತಿಮ ರಿಪೋರ್ಟ್ ನಲ್ಲಿ ಒಂದು ಸಾವಿಗೆ ಕಾರಣ ಏನು, ಆತ್ಮಹತ್ಯೆಗೆ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗಿದೆ. ಆದ್ರೆ ಮೇಲ್ನೋಟದಲ್ಲಿ ಈ ಒಂದು ತನಿಖೆಯ ಬೆಳವಣಿಗೆಯಲ್ಲಿ ರಾಯ್ ಆತ್ಮಹತ್ಯೆ ಏನಿತ್ತು, ಅದು ವ್ಯವಹಾರ ಸಂಬಂಧ ಏನ್ ಆಗಿದೆ ಅದರ ಬಗೆಗಿನ ಮಧ್ಯಂತರ ವರದಿನ ಈಗಾಗಲೇ ಸಲ್ಲಿಕೆ ಮಾಡಿರುವಂಥದ್ದು. ಅದರಲ್ಲದೆ ಮುಂದಿನ ವಾರದಲ್ಲಿ ಫೈನಲ್ ರಿಪೋರ್ಟ್ ನ ಎಸ್ಐಟಿ ತಂಡ ಸಲ್ಲಿಕೆ ಮಾಡುತ್ತೆ. ಅದರಲ್ಲಿ ಪ್ರಮುಖವಾಗಿ ಮೇಲ್ನೋಟಕ್ಕೆ ಖಿನ್ನತೆಗೆ ಒಳಗಾಗಿ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇದೆ ಅನ್ನುವಂತಹ ಮಾಹಿತಿ ಕೂಡ ಮೂಲಗಳಿಂದ ಸಿಗ್ತಾ ಇರುವಂತದ್ದು. ಆದ್ರೆ ಎಸ್ಐಟಿ ಫೈನಲ್ ರಿಪೋರ್ಟ್ ನಲ್ಲಿ ಮಾತ್ರ ಈ ಒಂದು ಆತ್ಮಹತ್ಯೆಗೆ ನಿಖರವಾದಂತಹ ಕಾರಣ ಏನು ಅನ್ನುವಂಥದ್ದು ಲಭ್ಯವಾಗುತ್ತೆ. ಒಟ್ಟಾರೆಯಾಗಿ ಇಲ್ಲಿ ಹಲವು ಪೊಲಿಟಿಕಲ್ ಗೇಮ್ಸ್, ಅಂದ್ರೆ ಇಲ್ಲಿ ರಾಜಕೀಯ ಒತ್ತಡಗಳಿದ್ವಾ ಅಥವಾ ಐಟಿ ಅಧಿಕಾರಿಗಳ ಒತ್ತಡ ಇತ್ತ, ಆತ್ಮಹತ್ಯೆಗೆ ಕಾರಣ ಏನು ಅಥವಾ ಖಿನ್ನತೆನ, ಇದೆಲ್ಲವೂ ಕೂಡ ಹಲವು ಅನುಮಾನಗಳನ್ನ ಉಂಟು ಮಾಡಿತ್ತು. ಈಗ ಆ ಅನುಮಾನಕ್ಕೆ ಮುಂದಿನ ವಾರ ತೆರೆ ಸಿಗಲಿದೆ. ಆ ಒಂದು ಫೈನಲ್ ರಿಪೋರ್ಟ್ ನಲ್ಲಿ ನಿಖರವಾದ ಕಾರಣ ಬಯಲಾಗಲಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗಾಗಿ. ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ನ ತನಿಖೆ ಮುಕ್ತಾಯವಾಗಿದೆ. ಮುಂದಿನ ವಾರದಲ್ಲಿ ಫೈನಲ್ ರಿಪೋರ್ಟ್ ಸಲ್ಲಿಕೆ ಮಾಡಲಾಗುತ್ತೆ. ಪೊಲೀಸ್ ಆಯುಕ್ತರಿಗೆ ಎಸ್ಐಟಿ ವರದಿಯನ್ನ ಸಲ್ಲಿಸಲಿದೆ. ಆತ್ಮಹತ್ಯೆಯ ನಿಖರ ಕಾರಣವನ್ನ ಇನ್ನೂ ಕೂಡ ಗುಪ್ತವಾಗಿಟ್ಟಿದ್ದಾರೆ ಅಧಿಕಾರಿಗಳು. ಈಗಾಗಲೇ ಮಧ್ಯಂತರ ವರದಿಯನ್ನ ಎಸ್ಐಟಿ ಸಲ್ಲಿಸಿದೆ. ಮುಂದಿನ ವಾರದಲ್ಲಿ ಫೈನಲ್ ರಿಪೋರ್ಟ್ ಸಲ್ಲಿಕೆ ಮಾಡ್ತಾರೆ. ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ಅಪ್ಡೇಟ್ ಬರ್ತಾ ಇದೆ. ಆತ್ಮಹತ್ಯೆಯ ನಿಖರ ಕಾರಣ ಇನ್ನು ಏನು ಅಂತ ರಿವೀಲ್ ಮಾಡಿಲ್ಲ, ಗುಪ್ತವಾಗಿಟ್ಟಿದ್ದಾರೆ. ಈಗಾಗಲೇ ಮಧ್ಯಂತರ ವರದಿಯನ್ನ ಸಲ್ಲಿಸಲಾಗಿದೆ ಎಸ್ಐಟಿ. ತನಿಖೆಯ ಬೆಳವಣಿಗೆ, ಉದ್ಯಮ ವ್ಯವಹಾರ ಸಂಬಂಧಿ ವರದಿ. ಮೇಲ್ನೋಟಕ್ಕೆ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ ಅಂತ ಹೇಳಲಾಗಿದೆ. ಇನ್ನು ಫೈನಲ್ ರಿಪೋರ್ಟ್ನಲ್ಲಷ್ಟೇ ನಿಖರ ಕಾರಣ ತಿಳಿದು ಬರುವಂಥದ್ದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅರವಿಂದ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಇಡೀ ದೇಶದಲ್ಲೇ ಸಂಚಲನವನ್ನ ಉಂಟು ಮಾಡಿತ್ತು. ಈಗ ಆ ರಿಪೋರ್ಟ್, ಮಧ್ಯಂತರ ವರದಿ ಏನ್ ಹೇಳುತ್ತೆ? ಫೈನಲ್ ರಿಪೋರ್ಟ್ ಯಾವಾಗ ಸಬ್ಮಿಟ್ ಆಗ್ಬೋದು? ಶ್ರೀಲಕ್ಷ್ಮಿ, ಖಂಡಿತವಾಗ್ಲೂ ದೇಶವೇ ಬೆಚ್ಚಿ ಬೀಳಿಸಿತ್ತು ಈ ಒಂದು ಕೇಸ್ನ ಕಂಡು. ಕಾರಣ ಇಷ್ಟೇ, ಅವರಿಗೆ ಎಲ್ಲವೂ ಕೂಡ ಜೀವನದಲ್ಲಿ ಯಶಸ್ಸು ಸಿಕ್ಕಿತ್ತು, ಜೊತೆಗೆ ಆಸ್ತಿ ಸಂಪತ್ತು ಎಲ್ಲವೂ ಇತ್ತು, ಸಮಾಜದಲ್ಲಿ ಸ್ಥಾನಮಾನ ಇತ್ತು. ಆದ್ರೆ ಅವರು ಆತ್ಮಹತ್ಯೆ ಮಾಡಿಕೊಂಡು ಸಾವಿಗೀಡಾಗಿದ್ರು. ಜೊತೆಗೆ ಅಲ್ಲಿ ಒಂದು ಡೆತ್ ನೋಟ್ ಕೂಡ ಲಭ್ಯವಾಗಿದೆ ಅನ್ನುವಂತಹ ಸುದ್ದಿ ಕೂಡ ಹರಿದಾಡಿತ್ತು. ಈ ಸಂಬಂಧಪಟ್ಟಂತೆ ಎಸ್ಐಟಿಯನ್ನ ರಚನೆ ಮಾಡಲಾಗುತ್ತೆ. ಬಳಿಕ ತನಿಖೆ ಕೂಡ ತೀವ್ರವಾಗಿ ನಡೆಯುತ್ತೆ. ಹಲವು ಅನುಮಾನಗಳು ಇಲ್ಲಿ ಕಾಣಸಿಗ್ತವೆ. ಹಾಗಾಗಿ 4 ಆಯಾಮಗಳಲ್ಲಿ ಕೂಲಂಕುಷವಾಗಿ ಒಂದು ಎಸ್ಐಟಿ ತಂಡ ತನಿಖೆಯನ್ನ ಮಾಡುತ್ತೆ. ನಿಖರ ಕಾರಣ ಏನು ಅನ್ನುವಂಥದ್ದು ಅದನ್ನ ನಿಗೂಢವಾಗಿ ಇಟ್ಟಿರುವಂಥದ್ದು. ಇಲ್ಲಿ ತನಿಖಾ ತಂಡ ಆತ್ಮಹತ್ಯೆಗೆ ಕಾರಣ ಏನು ಅನ್ನುವಂಥದ್ದನ್ನ ನಿಖರವಾಗಿ ಹೇಳುವುದನ್ನ ಬಿಟ್ಟು ಅದನ್ನ ನಿಗೂಢವಾಗಿ ಇಟ್ಟಿರುವಂಥದ್ದು. ಅಂತಿಮ ರಿಪೋರ್ಟ್ ನಲ್ಲಿ ಒಂದು
ಸಾವಿಗೆ ಕಾರಣ ಏನು, ಆತ್ಮಹತ್ಯೆಗೆ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗಿದೆ. ಆದ್ರೆ ಮೇಲ್ನೋಟದಲ್ಲಿ ಈ ಒಂದು ತನಿಖೆಯ ಬೆಳವಣಿಗೆಯಲ್ಲಿ ರಾಯ್ ಆತ್ಮಹತ್ಯೆ ಏನಿತ್ತು ಅದು ವ್ಯವಹಾರ ಸಂಬಂಧ ಏನ್ ಆಗಿದೆ ಅದರ ಬಗೆಗಿನ ಮಧ್ಯಂತರ ವರದಿನ ಈಗಾಗಲೇ ಸಲ್ಲಿಕೆ ಮಾಡಿರುವಂತದ್ದು. ಅದರಲ್ಲದೆ ಮುಂದಿನ ವಾರದಲ್ಲಿ ಫೈನಲ್ ರಿಪೋರ್ಟ್ ನ SIT ತಂಡ ಸಲ್ಲಿಕೆ ಮಾಡುತ್ತೆ. ಅದರಲ್ಲಿ ಪ್ರಮುಖವಾಗಿ ಮೇಲ್ನೋಟಕ್ಕೆ ಖಿನ್ನತೆಗೆ ಒಳಗಾಗಿ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಮೂಲಗಳಿಂದ ಸಿಗ್ತಾ ಇರುವಂತದ್ದು. ಆದ್ರೆ SIT ಫೈನಲ್ ರಿಪೋರ್ಟ್ ನಲ್ಲಿ ಮಾತ್ರ ಈ ಒಂದು ಆತ್ಮಹತ್ಯೆಗೆ ನಿಖರವಾದಂತಹ ಕಾರಣ ಏನು ಅನ್ನುವಂಥದ್ದು ಲಭ್ಯವಾಗುತ್ತೆ. ಒಟ್ಟಾರೆಯಾಗಿ ಇಲ್ಲಿ ಹಲವು ಪೊಲಿಟಿಕಲ್ ಗೇಮ್ಸ್ ಅಂದ್ರೆ ಇಲ್ಲಿ ರಾಜಕೀಯ ಒತ್ತಡಗಳಿದ್ವಾ ಅಥವಾ IT ಅಧಿಕಾರಿಗಳ ಒತ್ತಡ ಇತ್ತ ಆತ್ಮಹತ್ಯೆಗೆ ಕಾರಣ ಏನು ಅಥವಾ ಖಿನ್ನತೆನ ಇದೆಲ್ಲವೂ ಕೂಡ ಹಲವು ಅನುಮಾನಗಳನ್ನ ಉಂಟು ಮಾಡಿತ್ತು. ಈಗ ಆ ಅನುಮಾನಕ್ಕೆ ಮುಂದಿನ ವಾರ ತೆರೆ ಸಿಗಲಿದೆ. ಆ ಒಂದು ಫೈನಲ್ ರಿಪೋರ್ಟ್ ನಲ್ಲಿ ನಿಖರವಾದ ಕಾರಣ ಬಯಲಾಗಲಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗಾಗಿ. ಬೆಳವಣಿಗೆ ಉದ್ಯಮ ವ್ಯವಹಾರ ಸಂಬಂಧಿ ವರದಿ. ಮೇಲ್ನೋಟಕ್ಕೆ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ ಅಂತ ಹೇಳಲಾಗಿದೆ. ಇನ್ನು ಫೈನಲ್ ರಿಪೋರ್ಟ್ನಲ್ಲಷ್ಟೇ ನಿಖರ ಕಾರಣ ತಿಳಿದು ಬರುವಂತದ್ದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅರವಿಂದ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, CJ ರಾಯ್ ಆತ್ಮಹತ್ಯೆ ಪ್ರಕರಣ ಇಡೀ ದೇಶದಲ್ಲೇ ಸಂಚಲನವನ್ನ ಉಂಟು ಮಾಡಿತ್ತು. ಈಗ ಆ ರಿಪೋರ್ಟ್ ಮಧ್ಯಂತರ ವರದಿ ಏನ್ ಹೇಳುತ್ತೆ? ಫೈನಲ್ ರಿಪೋರ್ಟ್ ಯಾವಾಗ ಸಬ್ಮಿಟ್ ಆಗ್ಬೋದು? ಎಸ್ ಶ್ರೀಲಕ್ಷ್ಮಿ, ಖಂಡಿತವಾಗ್ಲೂ ದೇಶವೇ ಬೆಚ್ಚಿ ಬೀಳಿಸಿತ್ತು ಈ ಒಂದು ಕೇಸ್ನ ಕಂಡು. ಕಾರಣ ಇಷ್ಟೇ, ಅವರಿಗೆ ಎಲ್ಲವೂ ಕೂಡ ಜೀವನದಲ್ಲಿ ಯಶಸ್ಸು ಸಿಕ್ಕಿತ್ತು, ಜೊತೆಗೆ ಆಸ್ತಿ ಸಂಪತ್ತು ಎಲ್ಲವೂ ಇತ್ತು, ಸಮಾಜದಲ್ಲಿ ಸ್ಥಾನಮಾನ ಇತ್ತು. ಆದ್ರೆ ಅವರು ಆತ್ಮಹತ್ಯೆ ಮಾಡಿಕೊಂಡು ಸಾವಿಗೀಡಾಗಿದ್ರು. ಜೊತೆಗೆ ಅಲ್ಲಿ ಒಂದು ಡೆತ್ ನೋಟ್ ಕೂಡ ಲಭ್ಯವಾಗಿದೆ ಅನ್ನುವಂತಹ ಸುದ್ದಿ ಕೂಡ ಹರಿದಾಡಿತ್ತು. ಈ ಸಂಬಂಧಪಟ್ಟಂತೆ SIT ಯನ್ನ ರಚನೆ ಮಾಡಲಾಗುತ್ತೆ. ಬಳಿಕ ತನಿಖೆ ಕೂಡ ತೀವ್ರವಾಗಿ ನಡೆಯುತ್ತೆ. ಹಲವು ಅನುಮಾನಗಳು ಇಲ್ಲಿ ಕಾಣಸಿಗ್ತವೆ. ಹಾಗಾಗಿ 4 ಆಯಾಮಗಳಲ್ಲಿ ಕೂಲಂಕುಷವಾಗಿ ಒಂದು SIT ತಂಡ ತನಿಖೆಯನ್ನ ಮಾಡುತ್ತೆ. ನಿಖರ ಕಾರಣ ಏನು ಅನ್ನುವಂಥದ್ದು ಅದನ್ನ ನಿಗೂಢವಾಗಿ ಇಟ್ಟಿರುವಂಥದ್ದು. ಇಲ್ಲಿ ತನಿಖಾ ತಂಡ ಆತ್ಮಹತ್ಯೆಗೆ ಕಾರಣ ಏನು ಅನ್ನುವಂಥದ್ದನ್ನ ನಿಖರವಾಗಿ ಹೇಳುವುದನ್ನ ಬಿಟ್ಟು ಅದನ್ನ ನಿಗೂಢವಾಗಿ ಇಟ್ಟಿರುವಂಥದ್ದು. ಅಂತಿಮ ರಿಪೋರ್ಟ್ ನಲ್ಲಿ ಒಂದು ಸಾವಿಗೆ ಕಾರಣ ಏನು, ಆತ್ಮಹತ್ಯೆಗೆ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗಿದೆ. ಆದ್ರೆ ಮೇಲ್ನೋಟದಲ್ಲಿ ಈ ಒಂದು ತನಿಖೆಯ ಬೆಳವಣಿಗೆಯಲ್ಲಿ ರಾಯ್ ಆತ್ಮಹತ್ಯೆ ಏನಿತ್ತು ಅದು ವ್ಯವಹಾರ ಸಂಬಂಧ ಏನ್ ಆಗಿದೆ ಅದರ ಬಗೆಗಿನ ಮಧ್ಯಂತರ ವರದಿನ ಈಗಾಗಲೇ ಸಲ್ಲಿಕೆ ಮಾಡಿರುವಂತದ್ದು. ಅದರಲ್ಲದೆ ಮುಂದಿನ ವಾರದಲ್ಲಿ ಫೈನಲ್ ರಿಪೋರ್ಟ್ ನ SIT ತಂಡ ಸಲ್ಲಿಕೆ ಮಾಡುತ್ತೆ. ಅದರಲ್ಲಿ ಪ್ರಮುಖವಾಗಿ ಮೇಲ್ನೋಟಕ್ಕೆ ಖಿನ್ನತೆಗೆ ಒಳಗಾಗಿ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಮೂಲಗಳಿಂದ ಸಿಗ್ತಾ ಇರುವಂತದ್ದು. ಆದ್ರೆ SIT ಫೈನಲ್ ರಿಪೋರ್ಟ್ ನಲ್ಲಿ ಮಾತ್ರ ಈ ಒಂದು ಆತ್ಮಹತ್ಯೆ ನಿಖರವಾದಂತಹ ಕಾರಣ ಏನು ಅನ್ನುವಂಥದ್ದು ಲಭ್ಯವಾಗುತ್ತೆ. ಒಟ್ಟಾರೆಯಾಗಿ ಇಲ್ಲಿ ಹಲವು ಪೊಲಿಟಿಕಲ್ ಗೇಮ್ಸ್ ಅಂದ್ರೆ ಇಲ್ಲಿ ರಾಜಕೀಯ ಒತ್ತಡಗಳಿದ್ವಾ ಅಥವಾ IT ಅಧಿಕಾರಿಗಳ ಒತ್ತಡ ಇತ್ತ ಆತ್ಮಹತ್ಯೆಗೆ ಕಾರಣ ಏನು ಅಥವಾ ಖಿನ್ನತೆನ ಇದೆಲ್ಲವೂ ಕೂಡ ಹಲವು ಅನುಮಾನಗಳನ್ನ ಉಂಟು ಮಾಡಿತ್ತು. ಈಗ ಆ ಅನುಮಾನಕ್ಕೆ ಮುಂದಿನ ವಾರ ತೆರೆ ಸಿಗಲಿದೆ. ಆ ಒಂದು ಫೈನಲ್ ರಿಪೋರ್ಟ್ ನಲ್ಲಿ ನಿಖರವಾದ ಕಾರಣ ಬಯಲಾಗಲಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗಾಗಿ.